ಪಾಠ ಕಲಿಸೋ ಶಾಲೆಯಲ್ಲಿ ಮಕ್ಕಳ ಕೈಗೆ ಹಾರೆ ಪಿಕಾಸೆ ಕೊಟ್ಟು ಓದೋ ಸಮಯದಲ್ಲಿ ಗಾರೆ ಕೆಲಸ ಮಾಡಿದಂತಹ ಶಾಲೆಯ ಶಿಕ್ಷಕರ ವಿರುದ್ಧ ಭಾರೀ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಘಟನೆ ಮಂಡ್ಯದ ನಲಗುಂದಿ ಗ್ರಾಮದಲ್ಲಿ ಆಗಿರೋ ಘಟನೆ. ಶಾಲೆ ಅಭಿವೃದ್ಧಿ ಕೆಲಸದಲ್ಲಿ ಮಕ್ಕಳನ್ನ ದುರ್ಬಳಕೆ ಮಾಡಿಕೊಂಡಿದ್ದಾರೆ ಅನ್ನುವಂತ ಗಂಭೀರ ಆರೋಪ. ಮಕ್ಕಳ ಕೆಲಸದ ದೃಶ್ಯ ಸಾಮಾಜಿಕ ಜಾಲತಾಣದಲ್ಲಿ ಒಂದು ವಿಡಿಯೋ ಸಿಕ್ಕಾಪಟ್ಟೆ ವೈರಲ್ ಆಗಿತ್ತು. ಮಕ್ಕಳ ಕೈಯಲ್ಲಿ ಹೇಗೆ ಕೆಲಸ ಮಾಡಿಸಿದ್ರಿ ಅಂತ ಹೇಳಿ ಎಲ್ಲರೂ ಪ್ರಶ್ನೆ ಮಾಡಿದ್ರು. ನಾನು ಕೆಲಸ ಮಾಡಿದ್ದೇನೆ ಅಂತ ಹೇಳಿ ಶಾಲೆಯ ಶಿಕ್ಷಕ ಹೇಳ್ತಾ ಇದ್ರು. ಅಕ್ಷರ ಬರೆಯೋ ಕೈಗಳಿಗೆ ಗಾರೆ ಕೆಲಸ ಮಾಡಿ ಕೂಲಿ ಕಾರ್ಮಿಕರಾದ ಸರ್ಕಾರಿ ಶಾಲೆ ಮಕ್ಕಳು ಮಂಡ್ಯದ ನಾಗಮಂಗಲ ಶಿಕ್ಷಕರ ನಡೆಗೆ ಭಾರೀ ವಿರೋಧ, ವ್ಯಾಪಕ ಆಕ್ರೋಶವು ವ್ಯಕ್ತವಾದ ನಂತರ ಈಗ ಈ ಕುರಿತಾಗಿ ನಮ್ಮ ಜೊತೆಯಲ್ಲಿ ಅಲ್ಲಿನ ಸಿಬ್ಬಂದಿಗಳೆಲ್ಲ ಮಾತಾಡಿ ಹೇಳಿದ್ರು, ನಾವು ಶಿಸ್ತು ಕ್ರಮವನ್ನ ಕೈಗೊಳ್ತೀವಿ, ಹಿಂಗಾಗಿದ್ದೆ ಆದ್ರೆ ಅಥವಾ ಏನಾದ್ರೂ ಲೋಪದೋಷಗಳಾಗಿದ್ರೆ ಅನ್ನೋದನ್ನ ಹೇಳಿದ್ರು. ಸದ್ಯಕ್ಕೆ ಇದೇನಾಗುತ್ತೆ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ಮಕ್ಕಳಿಗೆ ಶಾಲೆಯಲ್ಲಿ ಪಾಠ ಮಾಡಬೇಕಾದಂತ ಶಿಕ್ಷಕರು ಮಕ್ಕಳ ಕೈಗೆ ಹಾರೆ ಪಿಕಾಸಿಯನ್ನ ಕೊಟ್ಟು ಓದಬೇಕಾದ ಸಮಯದಲ್ಲಿ ಗಾರೆ ಕೆಲಸ ಮಾಡಿಸಿರುವಂತದ್ದು ಇದು ಭಾರಿ ಆಕ್ರೋಶಕ್ಕೆ ಕಾರಣವಾಗಿತ್ತು. ಎಷ್ಟು ಚೆನ್ನಾಗಿ ಮಾಡ್ತಾನೆ. ಇಳಿಸೆ ಗಾಡಿ ಇಳಿಸೆ. ಈಗ ಮಕ್ಕಳ ಕೈಯಲ್ಲಿ ಕೆಲಸ ಮಾಡಿಸ್ಬಾರ್ದು, ಟಾಯ್ಲೆಟ್ ಕ್ಲೀನ್ ಮಾಡಿಸ್ಬಾರ್ದು ಸರ್. ಮಾಡಿಸಲ್ಲ, ಇವಾಗ ಮಾಡ್ತಾ ಇದ್ದಾರೆ ತಾನೆ, ಮಾಡ್ತಾ ಇದಾರಲ್ವಾ? ಹೆಂಗ್ ಮಾಡಿಸ್ರಿ ನೀವು ಕೆಲಸ ಮಕ್ಕಳ ಕೈಯಲ್ಲಿ? ಎಲ್ಲ ಆಗಿದೆ. ನಾವು ಕೆಲಸ ಮಾಡ್ತೀವಿ ಮೇಡಮ್. ನೀವು ಕೆಲಸ ಮಾಡ್ರಿ, ನೀವ್ ಮಾಡ್ಕೊಡ್ರಿ. ಮಕ್ಕಳ ಕೈಲಿ ಯಾಕ್ರಿ ಮಾಡಿಸ್ತೀರಾ? ನಾಗಮಂಗಲ ತಾಲೂಕಿನ ಜೋಡಿ ಚಿಕ್ಕನಳ್ಳಿ ಹೊಟ್ಟೆ ಮೇಲೆ ಸರ್ ನಿಮ್ ಮಕ್ಕಳ ಕೈಲಿ ಹೆಂಗ್ ಮಾಡಿಸ್ತಾ ಇದ್ದೀರಾ? ನೀವ್ ಹೆಂಗ್ ಮಾಡ್ತಾ ಇದ್ದೀರಾ? ನೀವ್ ಹೆಂಗಿದ್ದೀರಾ? ಬನ್ರಿ ಇಲ್ಲಿ. ನಾವು ಮಾಡಿದೀವಿ ಸರ್. ಮಾಡಿದೀರಾ ನೀವು? ತೋರಿಸಿ ನೋಡಮ್ಮ. ನೀವ್ ಯಾಕ್ರಿ ಮಾಡ್ತೀರಾ ಕೆಲ್ಸನ? ಸಹಾಯ ಮಾಡ್ತೀವಿ. ನೀವ್ ಮಾಡಿದ ತಪ್ಪೇ ಸರ್. ಮಕ್ಳ ಕೈಲಿ ಕೆಲಸ ಮಾಡ್ಸಿದ ತಪ್ಪು. ಯಾಕೆ ಗೊತ್ತಿಲ್ವಾ ನಿಮ್ಗೆ? ಹೇಗ್ ಮಾಡ್ಸಲ್ಲ, ಹೆಂಗ್ ಮಾಡಿಸ್ತಾನೆ ಇದ್ದೀರಲ್ಲ. ಪಾಠ ಕಲಿಸೋ ಶಾಲೆಯಲ್ಲಿ ಮಕ್ಕಳ ಕೈಗೆ ಹಾರೆ ಪಿಕಾಸೆ ಕೊಟ್ಟು ಓದೋ ಸಮಯದಲ್ಲಿ ಗಾರೆ ಕೆಲಸ ಮಾಡಿದಂತಹ ಶಾಲೆಯ ಶಿಕ್ಷಕರ ವಿರುದ್ಧ ಭಾರೀ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಘಟನೆ ಮಂಡ್ಯದ ನಲಗುಂದಿ ಗ್ರಾಮದಲ್ಲಿ ಆಗಿರೋ ಘಟನೆ. ಶಾಲೆ ಅಭಿವೃದ್ಧಿ ಕೆಲಸದಲ್ಲಿ ಮಕ್ಕಳನ್ನ ದುರ್ಬಳಕೆ ಮಾಡಿಕೊಂಡಿದ್ದಾರೆ ಅನ್ನುವಂತ ಗಂಭೀರ ಆರೋಪ. ಮಕ್ಕಳ ಕೆಲಸದ ದೃಶ್ಯ ಸಾಮಾಜಿಕ ಜಾಲತಾಣದಲ್ಲಿ ಒಂದು ವಿಡಿಯೋ ಸಿಕ್ಕಾಪಟ್ಟೆ ವೈರಲ್ ಆಗಿತ್ತು. ಮಕ್ಕಳ ಕೈಯಲ್ಲಿ ಹೇಗೆ ಕೆಲಸ ಮಾಡಿಸಿದ್ರಿ ಅಂತ ಹೇಳಿ ಎಲ್ಲರೂ ಪ್ರಶ್ನೆ ಮಾಡಿದ್ರು. ನಾನು ಕೆಲಸ ಮಾಡಿದ್ದೇನೆ ಅಂತ ಹೇಳಿ ಶಾಲೆಯ ಶಿಕ್ಷಕ ಹೇಳ್ತಾ ಇದ್ರು. ಅಕ್ಷರ ಬರೆಯೋ ಕೈಗಳಿಗೆ ಗಾರೆ ಕೆಲಸ ಮಾಡಿ ಕೂಲಿ ಕಾರ್ಮಿಕರಾದ ಸರ್ಕಾರಿ ಶಾಲೆ ಮಕ್ಕಳು ಮಂಡ್ಯದ ನಾಗಮಂಗಲ ಶಿಕ್ಷಕರ ನಡೆಗೆ ಭಾರೀ ವಿರೋಧ, ವ್ಯಾಪಕ ಆಕ್ರೋಶವು ವ್ಯಕ್ತವಾದ ನಂತರ ಈಗ ಈ ಕುರಿತಾಗಿ ನಮ್ಮ ಜೊತೆಯಲ್ಲಿ ಅಲ್ಲಿನ ಸಿಬ್ಬಂದಿಗಳೆಲ್ಲ ಮಾತಾಡಿ ಹೇಳಿದ್ರು, ನಾವು ಶಿಸ್ತು ಕ್ರಮವನ್ನ ಕೈಗೊಳ್ತೀವಿ, ಹಿಂಗಾಗಿದ್ದೆ ಆದ್ರೆ ಅಥವಾ ಏನಾದ್ರೂ ಲೋಪದೋಷಗಳಾಗಿದ್ರೆ ಅನ್ನೋದನ್ನ ಹೇಳಿದ್ರು. ಸದ್ಯಕ್ಕೆ ಇದೇನಾಗುತ್ತೆ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ಮಕ್ಕಳಿಗೆ ಶಾಲೆಯಲ್ಲಿ ಪಾಠ ಮಾಡಬೇಕಾದಂತ ಶಿಕ್ಷಕರು ಮಕ್ಕಳ ಕೈಗೆ ಹಾರೆ ಪಿಕಾಸಿಯನ್ನ ಕೊಟ್ಟು ಓದಬೇಕಾದ ಸಮಯದಲ್ಲಿ ಗಾರೆ ಕೆಲಸ ಮಾಡಿಸಿರುವಂತದ್ದು ಇದು ಭಾರಿ ಆಕ್ರೋಶಕ್ಕೆ ಕಾರಣವಾಗಿತ್ತು. ಎಷ್ಟು ಚೆನ್ನಾಗಿ ಮಾಡ್ತಾನೆ. ಇಳಿಸೆ ಗಾಡಿ ಇಳಿಸೆ. ಈಗ ಮಕ್ಕಳ ಕೈಯಲ್ಲಿ ಕೆಲಸ ಮಾಡಿಸ್ಬಾರ್ದು, ಟಾಯ್ಲೆಟ್ ಕ್ಲೀನ್ ಮಾಡಿಸ್ಬಾರ್ದು ಸರ್. ಮಾಡಿಸಲ್ಲ, ಇವಾಗ ಮಾಡ್ತಾ ಇದ್ದಾರೆ ತಾನೆ, ಮಾಡ್ತಾ ಇದಾರಲ್ವಾ? ಹೆಂಗ್ ಮಾಡಿಸ್ರಿ ನೀವು ಕೆಲಸ ಮಕ್ಕಳ ಕೈಯಲ್ಲಿ? ಎಲ್ಲ ಆಗಿದೆ. ನಾವು ಕೆಲಸ ಮಾಡ್ತೀವಿ ಮೇಡಮ್. ನೀವು ಕೆಲಸ ಮಾಡ್ರಿ, ನೀವ್ ಮಾಡ್ಕೊಡ್ರಿ. ಮಕ್ಕಳ ಕೈಲಿ ಯಾಕ್ರಿ ಮಾಡಿಸ್ತೀರಾ? ನಾಗಮಂಗಲ ತಾಲೂಕಿನ ಜೋಡಿ ಚಿಕ್ಕನಳ್ಳಿ ಹೊಟ್ಟೆ ಮೇಲೆ ಸರ್ ನಿಮ್ ಮಕ್ಕಳ ಕೈಲಿ ಹೆಂಗ್ ಮಾಡಿಸ್ತಾ ಇದ್ದೀರಾ? ನೀವ್ ಹೆಂಗ್ ಮಾಡ್ತಾ ಇದ್ದೀರಾ? ನೀವ್ ಹೆಂಗಿದ್ದೀರಾ? ಬನ್ರಿ ಇಲ್ಲಿ. ನಾವು ಮಾಡಿದೀವಿ ಸರ್. ಮಾಡಿದೀರಾ ನೀವು? ತೋರಿಸಿ ನೋಡಮ್ಮ. ನೀವ್ ಯಾಕ್ರಿ ಮಾಡ್ತೀರಾ ಕೆಲ್ಸನ? ಸಹಾಯ ಮಾಡ್ತೀವಿ. ನೀವ್ ಮಾಡಿದ ತಪ್ಪೇ ಸರ್. ಮಕ್ಳ ಕೈಲಿ ಕೆಲಸ ಮಾಡ್ಸಿದ ತಪ್ಪು. ಯಾಕೆ ಗೊತ್ತಿಲ್ವಾ ನಿಮ್ಗೆ? ಹೇಗ್ ಮಾಡ್ಸಲ್ಲ, ಹೆಂಗ್ ಮಾಡಿಸ್ತಾನೆ ಇದ್ದೀರಲ್ಲ. ಪಾಠ ಕಲಿಸೋ ಶಾಲೆಯಲ್ಲಿ ಮಕ್ಕಳ ಕೈಗೆ ಹಾರೆ ಪಿಕಾಸೆ ಕೊಟ್ಟು ಓದೋ ಸಮಯದಲ್ಲಿ ಗಾರೆ ಕೆಲಸ ಮಾಡಿದಂತಹ
ಶಾಲೆಯ ಶಿಕ್ಷಕರ ವಿರುದ್ಧ ಭಾರೀ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಘಟನೆ ಮಂಡ್ಯದ ನಲ್ಗುಂದಿ ಗ್ರಾಮದಲ್ಲಿ ಆಗಿರೋ ಘಟನೆ. ಶಾಲೆ ಅಭಿವೃದ್ಧಿ ಕೆಲಸದಲ್ಲಿ ಮಕ್ಕಳನ್ನ ದುರ್ಬಳಕೆ ಮಾಡಿಕೊಂಡಿದ್ದಾರೆ ಅನ್ನುವಂತ ಗಂಭೀರ ಆರೋಪ. ಮಕ್ಕಳ ಕೆಲಸದ ದೃಶ್ಯ ಸಾಮಾಜಿಕ ಜಾಲತಾಣದಲ್ಲಿ ಒಂದು ವಿಡಿಯೋ ಸಿಕ್ಕಾಪಟ್ಟೆ ವೈರಲ್ ಆಗಿತ್ತು. ಮಕ್ಕಳ ಕೈಯಲ್ಲಿ ಹೇಗೆ ಕೆಲಸ ಮಾಡಿಸಿದ್ರಿ ಅಂತ ಹೇಳಿ ಎಲ್ಲರೂ ಪ್ರಶ್ನೆ ಮಾಡಿದ್ರು. ನಾನು ಕೆಲಸ ಮಾಡಿದ್ದೇನೆ ಅಂತ ಹೇಳಿ ಶಾಲೆಯ ಶಿಕ್ಷಕ ಹೇಳ್ತಾ ಇದ್ರು. ಅಕ್ಷರ ಬರೆಯೋ ಕೈಗಳಿಗೆ ಗಾರೆ ಕೆಲಸ ಮಾಡಿ ಕೂಲಿ ಕಾರ್ಮಿಕರಾದ ಸರ್ಕಾರಿ ಶಾಲೆ ಮಕ್ಕಳು ಮಂಡ್ಯದ ನಾಗಮಂಗಲ ಶಿಕ್ಷಕರ ನಡೆಗೆ ಭಾರೀ ವಿರೋಧ, ವ್ಯಾಪಕ ಆಕ್ರೋಶವು ವ್ಯಕ್ತವಾದ ನಂತರ ಈಗ ಈ ಕುರಿತಾಗಿ ನಮ್ಮ ಜೊತೆಯಲ್ಲಿ ಅಲ್ಲಿನ ಸಿಬ್ಬಂದಿಗಳೆಲ್ಲ ಮಾತಾಡಿ ಹೇಳಿದ್ರು, ನಾವು ಶಿಸ್ತು ಕ್ರಮವನ್ನ ಕೈಗೊಳ್ತೀವಿ, ಹಿಂಗಾಗಿದ್ದೆ ಆದ್ರೆ ಅಥವಾ ಏನಾದ್ರೂ ಲೋಪದೋಷಗಳಾಗಿದ್ರೆ ಅನ್ನೋದನ್ನ ಹೇಳಿದ್ರು. ಸದ್ಯಕ್ಕೆ ಇದೇನಾಗುತ್ತೆ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ಮಕ್ಕಳಿಗೆ ಶಾಲೆಯಲ್ಲಿ ಪಾಠ ಮಾಡಬೇಕಾದಂತ ಶಿಕ್ಷಕರು ಮಕ್ಕಳ ಕೈಗೆ ಹಾರೆ ಪಿಕಾಸಿಯನ್ನ ಕೊಟ್ಟು ಓದಬೇಕಾದ ಸಮಯದಲ್ಲಿ ಗಾರೆ ಕೆಲಸ ಮಾಡಿಸಿರುವಂತದ್ದು ಇದು ಭಾರಿ ಆಕ್ರೋಶಕ್ಕೆ ಕಾರಣವಾಗಿತ್ತು. ಎಷ್ಟು ಚೆನ್ನಾಗಿ ಮಾಡ್ತಾನೆ, ಇಳ್ಸೆ ಗಾಡಿ ಇಳ್ಸೆ. ಯಾಕೆ ಮಕ್ಕಳ ಕೈಲಿ ಮಾಡಿಸ್ತಾ ಇದೀರಾ? ಈಗ ಮಕ್ಕಳ ಕೈಲಿ ಕೆಲಸ ಮಾಡಿಸ್ಬಾರ್ದು, ಟಾಯ್ಲೆಟ್ ಕ್ಲೀನ್ ಮಾಡಿಸ್ಬಾರ್ದು ಅಂತ ಎಷ್ಟು ಹೇಳಿದಾರೆ? ಮಾಡಿಸ್ತಾರ ಸರ್ ಮಾಡಿಸ್ತಲ್ಲ, ಇವಾಗ ಮಾಡ್ತಾ ಇದಾರೆ ತಾನೆ, ಮಾಡ್ತಾ ಇದಾರಲ್ವಾ? ಹೆಂಗ್ ಮಾಡಿಸ್ರಿ ನೀವು ಕೆಲಸ ಮಕ್ಕಳ ಕೈಯಲ್ಲಿ? ಎಲ್ಲ ಆಗಿದೆ. ನಾವು ಕೆಲಸ ಮಾಡ್ತೀವಿ ಮೇಡಮ್. ನೀವು ಕೆಲಸ ಮಾಡ್ರಿ, ನೀವ್ ಮಾಡ್ಕೊಡ್ರಿ, ಮಕ್ಕಳ ಕೈಲಿ ಯಾಕ್ರಿ ಮಾಡಿಸ್ತೀರಾ? ನಾಗಮಂಗಲ ತಾಲೂಕಿನ ಜೋಡಿ ಚಿಕ್ಕನಲ್ಲಿ ಹೊಟ್ಟೆ ಮೇಲೆ ಅಲ್ಲ ಸರ್, ನಿಮ್ ಮಕ್ಕಳ ಕೈಲಿ ಹೆಂಗ್ ಮಾಡಿಸ್ತಾ ಇದ್ದೀರಾ? ನೀವ್ ಹೆಂಗ್ ಮಾಡ್ತಾ ಇದ್ದೀರಾ? ನೀವ್ ಹೆಂಗಿದ್ದೀರಾ? ನೀರೋ ತರ ಇದ್ದೀರಾ? ಬನ್ರಿ ಇಲ್ಲಿ. ನಾವು ಮಾಡಿದೀವಿ ಸರ್. ಎಲ್ಲಿ ಮಾಡಿದೀರಾ ನೀವು? ತೋರಿಸಿ ನೋಡಮ್ಮ. ಏನಾಗ್ತಿರೋದು? ಯಾಕೆ ನೀವ್ ಯಾಕ್ರಿ ಮಾಡ್ತೀರಾ ಕೆಲ್ಸನ? ಸಹಾಯ ಮಾಡ್ತೀವಿ ಸರ್. ಅವರು ಯಾರು ಮಾಡ್ಸಂಗಿಲ್ಲ ಏನೇನೋ ನೀವ್ ಮಾಡಿದ ತಪ್ಪೇ ಸರ್. ಮಕ್ಳ ಕೈಲಿ ಕೆಲಸ ಮಾಡ್ಸಿದ ತಪ್ಪು. ಯಾಕೆ ಗೊತ್ತಿಲ್ವಾ ನಿಮ್ಗೆ? ಹೇಗ್ ಮಾಡ್ಸಲ್ಲ, ಹೆಂಗ್ ಮಾಡಿಸ್ತಾನೆ ಇದ್ದೀರಲ್ಲ. ಪಾಠ ಕಲಿಸೋ ಶಾಲೆಯಲ್ಲಿ ಮಕ್ಕಳ ಕೈಗೆ ಹಾರೆ ಪಿಕಾಸೆ ಕೊಟ್ಟು ಓದೋ ಸಮಯದಲ್ಲಿ ಗಾರೆ ಕೆಲಸ ಮಾಡಿದಂತಹ ಶಾಲೆಯ ಶಿಕ್ಷಕರ ವಿರುದ್ಧ ಭಾರೀ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಘಟನೆ ಮಂಡ್ಯದ ನಲ್ಗುಂದಿ ಗ್ರಾಮದಲ್ಲಿ ಆಗಿರೋ ಘಟನೆ. ಶಾಲೆ ಅಭಿವೃದ್ಧಿ ಕೆಲಸದಲ್ಲಿ ಮಕ್ಕಳನ್ನ ದುರ್ಬಳಕೆ ಮಾಡಿಕೊಂಡಿದ್ದಾರೆ ಅನ್ನುವಂತ ಗಂಭೀರ ಆರೋಪ. ಮಕ್ಕಳ ಕೆಲಸದ ದೃಶ್ಯ ಸಾಮಾಜಿಕ ಜಾಲತಾಣದಲ್ಲಿ ಒಂದು ವಿಡಿಯೋ ಸಿಕ್ಕಾಪಟ್ಟೆ ವೈರಲ್ ಆಗಿತ್ತು. ಮಕ್ಕಳ ಕೈಯಲ್ಲಿ ಹೇಗೆ ಕೆಲಸ ಮಾಡಿಸಿದ್ರಿ ಅಂತ ಹೇಳಿ ಎಲ್ಲರೂ ಪ್ರಶ್ನೆ ಮಾಡಿದ್ರು. ನಾನು ಕೆಲಸ ಮಾಡಿದ್ದೇನೆ ಅಂತ ಹೇಳಿ ಶಾಲೆಯ ಶಿಕ್ಷಕ ಹೇಳ್ತಾ ಇದ್ರು. ಅಕ್ಷರ ಬರೆಯೋ ಕೈಗಳಿಗೆ ಗಾರೆ ಕೆಲಸ ಮಾಡಿ ಕೂಲಿ ಕಾರ್ಮಿಕರಾದ ಸರ್ಕಾರಿ ಶಾಲೆ ಮಕ್ಕಳು ಮಂಡ್ಯದ ನಾಗಮಂಗಲ ಶಿಕ್ಷಕರ ನಡೆಗೆ ಭಾರೀ ವಿರೋಧ, ವ್ಯಾಪಕ ಆಕ್ರೋಶವು ವ್ಯಕ್ತವಾದ ನಂತರ ಈಗ ಈ ಕುರಿತಾಗಿ ನಮ್ಮ ಜೊತೆಯಲ್ಲಿ ಅಲ್ಲಿನ ಸಿಬ್ಬಂದಿಗಳೆಲ್ಲ ಮಾತಾಡಿ ಹೇಳಿದ್ರು, ನಾವು ಶಿಸ್ತು ಕ್ರಮವನ್ನ ಕೈಗೊಳ್ತೀವಿ, ಹಿಂಗಾಗಿದ್ದೆ ಆದ್ರೆ ಅಥವಾ ಏನಾದ್ರೂ ಲೋಪದೋಷಗಳಾಗಿದ್ರೆ ಅನ್ನೋದನ್ನ ಹೇಳಿದ್ರು. ಸದ್ಯಕ್ಕೆ ಇದೇನಾಗುತ್ತೆ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ಮಕ್ಕಳಿಗೆ ಶಾಲೆಯಲ್ಲಿ ಪಾಠ ಮಾಡಬೇಕಾದಂತ ಶಿಕ್ಷಕರು ಮಕ್ಕಳ ಕೈಗೆ ಹಾರೆ ಪಿಕಾಸಿಯನ್ನ ಕೊಟ್ಟು ಓದಬೇಕಾದ ಸಮಯದಲ್ಲಿ ಗಾರೆ ಕೆಲಸ ಮಾಡಿಸಿರುವಂತದ್ದು ಇದು ಭಾರಿ ಆಕ್ರೋಶಕ್ಕೆ ಕಾರಣವಾಗಿತ್ತು. ಎಷ್ಟು ಚೆನ್ನಾಗಿ ಮಾಡ್ತಾನೆ, ಇಳ್ಸೆ ಗಾಡಿ ಇಳ್ಸೆ. ಯಾಕೆ ಮಕ್ಕಳ ಕೈಲಿ ಮಾಡಿಸ್ತಾ ಇದೀರಾ? ಈಗ ಮಕ್ಕಳ ಕೈಲಿ ಕೆಲಸ ಮಾಡಿಸ್ಬಾರ್ದು, ಟಾಯ್ಲೆಟ್ ಕ್ಲೀನ್ ಮಾಡಿಸ್ಬಾರ್ದು ಅಂತ ಎಷ್ಟು ಹೇಳಿದಾರೆ? ಮಾಡಿಸ್ತಾರ ಸರ್ ಮಾಡಿಸ್ತಲ್ಲ, ಇವಾಗ ಮಾಡ್ತಾ ಇದಾರೆ ತಾನೆ, ಮಾಡ್ತಾ ಇದಾರಲ್ವಾ? ಹೆಂಗ್ ಮಾಡಿಸ್ರಿ ನೀವು ಕೆಲಸ ಮಕ್ಕಳ ಕೈಯಲ್ಲಿ? ಎಲ್ಲ ಆಗಿದೆ. ನಾವು ಕೆಲಸ ಮಾಡ್ತೀವಿ ಮೇಡಮ್. ನೀವು ಕೆಲಸ ಮಾಡ್ರಿ, ನೀವ್ ಮಾಡ್ಕೊಡ್ರಿ, ಮಕ್ಕಳ ಕೈಲಿ ಯಾಕ್ರಿ ಮಾಡಿಸ್ತೀರಾ? ನಾಗಮಂಗಲ ತಾಲೂಕಿನ ಜೋಡಿ ಚಿಕ್ಕನಲ್ಲಿ ಹೊಟ್ಟೆ ಮೇಲೆ ಅಲ್ಲ ಸರ್, ನಿಮ್ ಮಕ್ಕಳ ಕೈಲಿ ಹೆಂಗ್ ಮಾಡಿಸ್ತಾ ಇದ್ದೀರಾ? ನೀವ್ ಹೆಂಗ್ ಮಾಡ್ತಾ ಇದ್ದೀರಾ? ನೀವ್ ಹೆಂಗಿದ್ದೀರಾ? ನೀರೋ ತರ ಇದ್ದೀರಾ? ಬನ್ರಿ ಇಲ್ಲಿ. ನಾವು ಮಾಡಿದೀವಿ ಸರ್. ಎಲ್ಲಿ ಮಾಡಿದೀರಾ ನೀವು? ತೋರಿಸಿ ನೋಡಮ್ಮ. ಏನಾಗ್ತಿರೋದು? ಯಾಕೆ ನೀವ್ ಯಾಕ್ರಿ ಮಾಡ್ತೀರಾ ಕೆಲ್ಸನ? ಸಹಾಯ ಮಾಡ್ತೀವಿ ಸರ್. ಅವರು ಯಾರು ಮಾಡ್ಸಂಗಿಲ್ಲ ಏನೇನೋ ನೀವ್ ಮಾಡಿದ ತಪ್ಪೇ ಸರ್. ಮಕ್ಳ ಕೈಲಿ ಕೆಲಸ ಮಾಡ್ಸಿದ ತಪ್ಪು. ಯಾಕೆ ಗೊತ್ತಿಲ್ವಾ ನಿಮ್ಗೆ? ಹೇಗ್ ಮಾಡ್ಸಲ್ಲ, ಹೆಂಗ್ ಮಾಡಿಸ್ತಾನೆ ಇದ್ದೀರಲ್ಲ.